ಹಾಗೆ ಆಡಿದಂತಹ ಮಾತಿಗೆ ಅನುಗುಣವಾಗಿ ಉದರವನ್ನು ಸೇರಿದವನಿದ್ದೇನೆ. ಸುರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯ, ಯಕ್ಷರು, ಚಾರಣರು, ಗರುಡರು, ಗಂಧರ್ವರೇ ಮೊದಲಾದ ಎಲ್ಲವರು ಹೋದ ಕಲ್ಪದಲ್ಲಿ ಲಯ ಹೊಂದಿದ ಎಲ್ಲ ಇವನ ಉದರದಲ್ಲಿ ಇದ್ದಾರೆ ಎನ್ನುವಾಗ ಸಕಲ ಜೀವಗಳನ್ನು ಚರಾಚರಗಳನ್ನು ತನ್ನ ಉದರದಲ್ಲಿ ಹೊಂದಿಸಿಕೊಂಡಿದ್ದಾನೆ ಎನ್ನುವುದು ಸ್ಪಷ್ಟ. ಆದರೆ ಏನು ನೋಡುವುದು, ಯಾವುದು ಅತ್ತಿಂದೆತ್ತ ಇತ್ತಿಂದೆತ್ತ ಸಂಚರಿಸುವುದಲ್ಲ, ನಿಂತಲ್ಲೇ ಇದೆ. ತಟಸ್ಥವಾಗಿದೆ ಅಂತಾದರೆ ಚೇತನಾರಹಿತವಾದ ಏನೋ ವಿಶೇಷವಾದ ಗುಣ ಎನ್ನುವ ಹಾಗೆ ಕಂಡುಕೊಂಡರೆ ಏನು ಹಳದಿ ಅಂದ್ರೆ ಬಂಗಾರದ ವರ್ಣವನ್ನು ಹೊಂದಿದ್ದಾನೆ ಅಂತ ಅಂದ್ರೆ ಇವ ದೊಡ್ಡವ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಈತನ ದೊಡ್ಡತ್ತಿಗೆಯಲ್ಲಿ ವರ್ಣದಿಂದಲೇ ನಾನು ಗಮನಿಸಿದ ಮೇಲೆ ಇನ್ನು ಉಳಿಯುವಾಗತ್ತೆ ಏನು ಎನ್ನುವುದಕ್ಕಾಗಿ ಕಂಡದ್ದೆಲ್ಲವನ್ನು ಅವನ ಮುಂದೆ ಹೋಗಿ ವಿಶದೀಕರಿಸಬೇಕು ಎನ್ನುವ ಕಾರಣಕ್ಕಾಗಿ ಎತ್ತರಕ್ಕೆ ಬಂದ್ರೆ ಬಾಯಿಯ ಮೂಲಕ ಬಂದಿದ್ದೇನೆ, ಬಾಯಿ ಮುಚ್ಚಿದ್ದಾನೆ. ಈಗಲೇ ಬಾಯಿ ಮುಚ್ಚಿದ್ದು ಒಳ್ಳೆಯದು. ಹಾಗಾಗಿ ನಾನು ಒಳಗೆ ಇದ್ದವನು ಹೊರಗೆ ಹೋಗುವುದು ದಾರಿಯನ್ನು ಹುಡುಕಿದೆ ಸಿಗದಂತಾಯಿತು ಈ ಹೊತ್ತಲ್ಲಿ. ಅರ್ಥಾತ್ ಅಂತ್ಯರಹಿತನೇ ಬ್ರಹ್ಮ, ಅಥವಾ ಈ ಹೊತ್ತಲ್ಲಿ ನನಗೆ ಸಿಗದಂತಾಯಿತು. ಏನು ಮಾಡೋಣ ಎನ್ನುವುದನ್ನು ಚಿಂತಿಸುತ್ತಾ ಕೆಳಗಿಳಿದು ನೋಡಿದ್ರೆ ಅಲ್ಲೊಂದು ಬೆಳಕು ತೋರುತ್ತಾ ಇದೆಯಲ್ಲ, ಅಧೋಮುಖವಾಗಿಯೋ ಕೆಳಮುಖವಾಗಿಯೋ ಅಂತಹ ದಾರಿ. ಬ್ರಹ್ಮನ ಉದರಕ್ಕೂ ಹೊರಗಿರುವ ಜಲಪ್ರಪಂಚಕ್ಕೂ ಸಂಪರ್ಕ ಮಾರ್ಗ ಇದೆ ಎನ್ನುವಾಗ ಕೀಳಾದರೇನು ಮೇಲಾದರೇನು ಮಾನಾಪಮಾನ ಸಮಾನ ಎನ್ನುವ ದೃಷ್ಟಿಯನ್ನು ಇರಿಸಿ ಈ ದಾರಿಯಲ್ಲಿ ಮುಂದೆ ಸಾಗಿದ್ದೇನೆ. ಎಲ್ಲವನ್ನು ನಿನ್ನುದರದಲ್ಲಿ ಇರಿಸಿಕೊಂಡ ಬನ್ನಿ. ಹೋದ ಕಲ್ಪದಲ್ಲಿ ಸತ್ತದ್ದೆಲ್ಲ ನಿನ್ನುದರದಲ್ಲಿ ಉಂಟು. ನಮ್ಗೆ ಎಲ್ಲೋ ಬೇಕಾಗ್ತದೆ, ಯಾವುದಕ್ಕೂ ಚೇತನೆ ಇಲ್ಲ. ಅಂದ್ರೆ ನೀನಂದಂತೆ ಘನ ಜಡ, ಘನಕ್ಕೂ ಜಡಕ್ಕೂ ಸಂಬಂಧವನ್ನು ಕಲ್ಪಿಸಬೇಡ. ಘನ ಬೇರೆ, ಜಡ ಬೇರೆ, ಅವುಗಳಿಗೆ ಇನ್ನು ನಾನು ಚೇತನ ತುಂಬಿಸಬೇಕು. ಆದ್ರೆ ವಿಶೇಷ ಏನು, ಫಳನೆ ಹೊಳೆಯುತ್ತಿದೆ ನಿನ್ನ ಉದರ. ಅದಕ್ಕೆ ಬಂಗಾರದ ವರ್ಣ. ಆದ್ದರಿಂದಲೇ ನಿನ್ನೊಂದು ಹೆಸರು ಕೊಡಬೇಕು ಎನ್ನುವ ಆಲೋಚನೆ. ಅಮ್ಮಂದಂತೆ ನೀನು ನಡೆಯುವುದು, ನಿನ್ನದು ಇಲ್ಲವೇ? ಅಲ್ಲ, ಹೆಸರು ಅಮ್ಮನದು ಸಾಕು. ಹಾಗಿರುವಾಗ ನಿನ್ನ ಒಂದು ಬಿರುದು ಅನ್ಯಕಲ್ಪನು. ನೀನು ಆಕ್ಷೇಪ ಇಲ್ಲ, ಸ್ವೀಕರಿಸಿದ್ದೇನೆ. ಹಾಗೆಂದು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅಂದ್ರೆ ಇರುವುದು ಪ್ರಧಾನ ನನಗೆ. ಹೌದು. ಹಾಗೆ ನನ್ನ ಯಾವ ಎತ್ತರಕ್ಕೆ ಸಾಧನೆ, ಏನು ಸಾಧನೆ ಮಾಡಿ ಹೋಗ್ಲಿಲ್ವಾ? ಓ ಬ್ರಹ್ಮನ ಉದರ ನೋಡ್ಲಿಲ್ವಾ? ಬಂದು ಹೇಳಲಿಲ್ವಾ? ನಾನು ಮೆಚ್ಚಲಿಲ್ವಾ? ಮೆಚ್ಚಿದಂತ ನಾನು ಕೊಡ್ಬೇಡ್ವಾ? ಕೊಡು. ಹಾಗಾಗಿ ಕೊಟ್ಟು ಬಿಡ್ತೇನೆ. ಏನನ್ನು? ನೀನು ನನ್ನ ಉದರ ಶೋಧನೆಗೆ ಹೋದಂತಹ ದಾರಿ ಬಾಯಿ, ನಾನು ಕೇಳಿದ ನನ್ನ ಬಾಯಿ. ಹೌದು, ಆಮೇಲೆ ಮುಚ್ಚಿದ್ದಿ. ಅದು ಬೇಕು ಅಂತಲೇ ಮುಚ್ಚಿದ್ದೇನೆ. ನೀವು ಹೊರ ಬಂದದ್ದು ನಾನು ಬಿಟ್ಟ ಪಥ. ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಅಧೋಕ್ಷಜ. ಹೌದೌದು. ಆಯ್ತಲ್ಲ ನಾನು ದೊಡ್ಡವಂತ ಗೊತ್ತಾಯ್ತಲ್ಲ. ಸಾಕು ಅದು ಎಷ್ಟು ದೊಡ್ಡವಂತ ಗೊತ್ತಾಯ್ತು. ಇನ್ನು ಅವತ್ತೈ ಮಾತಾಡ್ತಿರ್ತೇನೆ. ನಾನು ಕೊಟ್ಟದ್ದಕ್ಕೆ ನೀನು ಮತ್ತೆ ಕೊಟ್ಟಿದ್ದು. ಹೌದು. ನಾನು ಇನ್ನು ಉದರವನ್ನು ಸೇರಿದ್ದಕ್ಕೆ ನೀನು ಹೋಗ್ಬೇಕು. ಓ, ಪರಸ್ಪರ ಒಡಂಬಡಿಕೆ ಉಂಟಲ್ವ? ಆಡಿದ್ದಾನೆ ಬ್ರಹ್ಮ, ಹರಿ ಹೋಗಿದ್ದಾನೆ, ಬ್ರಹ್ಮನಿಗಾಗಲಿ ಇಲ್ಲ ಎನ್ನುವ ಹಾಗೆ ನಾಳೆ ಆಡಬಾರದಲ್ಲ. ಯಾರು ಹೇಳ್ಬಾರ್ದು ಬಾ ಹೀಗೆ ನಾನು ದೊಡ್ಡವನು ಎನ್ನುವ ಅಹಂಕಾರವನ್ನು ಮೆರೆಸುತ್ತಲೇ ತೊಡಗಿಸಿಕೊಳ್ಳಲು ಸೃಷ್ಟಿಯ ಕಾರ್ಯ. ಈ ರೀತಿ ಅಹಂಕಾರವನ್ನು ತುಂಬಿದ್ದಾನೆ. ಓಹೋ, ಎತ್ತರವಲ್ಲೂ ಇವನು, ಎತ್ತರದ ಇವನು ಇಳಿಯುತ್ತಾ ಇದ್ದಾನೆ. ಜೊತೆಗೆ ಇವನ ಅಹಂಕಾರವು ಇಳಿಯಬೇಕು ಅಂತ ಆದ್ರೆ ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಕಲಿ
ಏಕಾದಶ ರುದ್ರರು, ಮನುಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವನಲ್ಲಿ ಐಕ್ಯ. ಎಲ್ಲರೂ ಇವನನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಬಾಂಡವೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ, ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಹಾಗೆಂದು ಕನ್ನಡ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ದಾರಿಗೆ ಬೇಕಾಗಿದ್ದರೆ ಉದರದ ಮಧ್ಯಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ. ಹಾಗಾದ್ರೆ ಹೇಳಿದಂತ ಎತ್ತರ ಏನು ಎಷ್ಟು ಅಳತೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕೆಳಗಿಳಿದೆ, ದಾರಿಗೆ ಬೇಕಾಗಿ ಹುಡುಕಾಡಿದೆ, ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ ಗೊತ್ತಾಯ್ತು? ಮಾಡಿದ್ದು ಮಹಾರಾಯ, ನಾನು ಮಾಡಿದ್ದು ನನ್ನ ದೇಹದ ಅಷ್ಟದ್ವಾರಗಳ ಬಂಧನ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿ ನನ್ನಿಂದ ಯಾವುದು ಆಗುವುದಿಲ್ಲವೋ ಅದನ್ನು ಆಗುತ್ತದೆ ಎಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆಯನ್ನೆಂಬುದನ್ನು ಮೆರೆಸಿಬಿಟ್ಟಿದ್ದಾನಲ್ಲ. ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು, ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ನಾನು ಇಲ್ಲಿಂದ ಹೊರ ಹೋಗಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆಯಾಜ್ಞೆ ಶಿರೋಧಾರಿಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾನು ಇಲ್ಲಿಂದ ಹೊರ ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಬಂದಿದೆ. ಮಾತೆ ಆಡಿದಂತ ಅಭಯದ ನೋಡಿ, ಅಮ್ಮ ಇದೆಯಲ್ಲ, ಮನಸ್ಸು ವಿಶ್ರಾಂತಿಗಾಗಿ ಹಂಬಲಿಸುತ್ತಾ ಇದೆ. ಬಹುಶಃ ಹೀಗಿರಬೇಕು. ತ್ರಿಗುಣಗಳು ಏಕೀಭವಿಸಿದ ಪರಿಣಾಮ ಈ ರೀತಿಯಾಗಿ ಏನು ಮಾಡೋಣ ವಿಶ್ರಾಂತಿಯನ್ನು ಹೊಂದುವುದಕ್ಕೆ ಎನ್ನುವ ಹಾಗೆ ಸುತ್ತಲೂ ಜಲಧಿಯನ್ನು ನೋಡಿದ್ರೆ ಓಹೋ ಆಲದೆಲೆಯೊಂದು ತೇಲಿ ಬರುತ್ತಾ ಇದೆಯಲ್ಲ. ಕಿರಿದಾದ ಆಲದೆಲೆಗೆ ಅನುಗುಣವಾಗಿ ನನ್ನ ದೇಹವನ್ನು ನಾನು ಕಿರಿದುಗೊಳಿಸಬೇಕು. ಬಾಲಮುಕುಂದನಾಗಿ ಕಾಲ ಹೆಬ್ಬೆರಳನ್ನು ಚೀಪುತ್ತಾ ಓಟ ಪತ್ರಶಾಲಿಯಾಗುತ್ತೇನೆ.